ಹೇಳಿ. ಓ, ಪ್ರೆಗ್ನೆಂಟ್ ಲೇಡಿ ವೆಯ್ಟ್ ಟ್ರೈನಿಂಗ್ ಮಾಡ್ತವ್ರೆ. ಅಪ್ಪ, ಅದು ಈ ಇಂಟೆನ್ಸಿವ್ಗೆ ಇಂಡಿಯಾದಲ್ಲಿ ಈ ಥರ ಸ್ಟ್ರಗಲ್ ಮಾಡ್ತಾರೆ. ಏನ್ರಿ ಇದು, ಈ ಕಡೆ ಫಾರಿನರ್ಸ್ ಈ ರೇಂಜಿಗೆ ವರ್ಕೌಟ್ ಮಾಡ್ತಾರೆ, ಬಟ್ ನಮ್ಮ ಕಡೆ ಇರೋ ಫೀಮೇಲ್ಸ್ ಎದ್ದೋಳೋದಕ್ಕೆ ಕಷ್ಟ ಪಡ್ತಾರೆ. ಆಕ್ಚುಲಿ ಡಿಫ್ರೆನ್ಸ್ ಇರೋದು USA, ಇಂಡಿಯಾ ಅಂತ ಕಂಟ್ರಿ ಮೇಲಲ್ಲ, ಮೆಡಿಕಲ್ ಕಂಡೀಷನ್ ಮೇಲೆ, ಪ್ರೆಗ್ನೆನ್ಸಿಗಿಂತ ಮುಂಚೆ ನಿಮ್ಮ ಫಿಟ್ನೆಸ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿದೆ. ಪ್ರೆಗ್ನೆನ್ಸಿಲಿ ಇರೋರಿಗೆ ವರ್ಕೌಟ್ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಅಂತ ಈ ರೀತಿ ಇಂಟೆನ್ಸಿವ್ ವರ್ಕೌಟ್ ಮಾಡಬೇಕು ಅಂತ ಅಲ್ಲ, ನಿಮಗೆ ಅಂತ ಒಂದು ಪ್ಯಾಟ್ರನ್ ಇರುತ್ತೆ, ಅದನ್ನ ನೋಡಿ ಫಾಲೋ ಮಾಡಬೇಕು. ಬ್ಯಾಕ್ ಪೇನ್ನ ರೆಡ್ಯೂಸ್ ಮಾಡೋದಕ್ಕೆ, ಎನರ್ಜಿ ಲೆವೆಲ್, ಮೊಬಿಲಿಟಿ ಲೆವೆಲ್, ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ, ಆಫ್ಟರ್ ಡೆಲಿವರಿ ರಿಕವರಿ ಫಾಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ವಾಕ್ ಮಾಡೋದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಮಾಡೋದು, ಮೊಬಿಲಿಟಿ ಮೇಲೆ ಒಂಚೂರು ಫೋಕಸ್ ಮಾಡೋದು, ಈ ರೀತಿ ಮಾಡಿದ್ರೇನೆ ಸಾಕು. ಈ ರೀತಿ ನೀವು ಫಾರಿನರ್ಸ್ ವಿಡಿಯೋಸ್ ಎಲ್ಲ ನೋಡಿ ನಿಮಗೆ ನೀವೇ ಕಂಪೇರ್ ಮಾಡ್ಕೊಂಡು ಫಿಟ್ ಅಂಡ್ ಹೆಲ್ತಿ ಆಗಿಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ನಿಮ್ಮ ಸಿಸ್ಟರ್ಸ್ಗೆ ಅಥವಾ ಮದುವೆ ಆಗಿರೋರಿಗೆ ಅಥವಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ.